ಸ್ಟಾರ್ಟ್ ಆಗುತ್ತೆ ನಮ್ಮ ಡೇ ಒಂದೊಂದ್ಸಲ 1 o'clock ಅಲ್ಲಿ ಇರಬೇಕಾಗುತ್ತೆ, 12ಗೆ ಮುಹೂರ್ತ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಯಾರು ಬರಲ್ಲ. ನಿನ್ನ ಕರ್ಮ ನೀನು ಯಾರು ಬರಲ್ಲ. ದಿಲ್ ಬಿ ಸ್ನೋರಿಂಗ್. ಬಟ್ ಸ್ಪ್ರೇ ಎಲ್ಲ ಮಾಡಿಸ್ತಾನೆ ಹೋಗಲ್ಲ. ನಾನು ನನ್ನ ಮಕ್ಕಳಿಗೆ ಯಾವಾಗ ಹೇಳ್ಕೊಂಡಿರ್ತೇನೆ, ಯಾರಾದರೂ ನನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ಸರಿಯಾಗಿ ಜಾಗಕ್ಕೆ ಓದಿರಿ ಅಂತ. ಇನ್ನೇನು ಕೈಯೆಲ್ಲ ಓದಿಯೋಕ್ಕೆ ಶಕ್ತಿ ಇರಲ್ಲ, ಕಾಲೇಜ್ ಜಾಸ್ತಿ ಓದಿರಿ ಅಂತ. ಸೊ ಅರ್ಲಿ ಮಾರ್ನಿಂಗ್ ನಾವು ಹೋಗಬೇಕಾದ್ರೆ ನಮ್ಮ ವೆಹಿಕಲ್ ಸರಿ ಇದೆಯಾ, ನಾವು ಕ್ಯಾಬ್ ಬುಕ್ ಮಾಡಿದಾಗ ಕ್ಯಾಬ್ದು ನೀವು ಅದರ ಡೀಟೇಲ್ಸ್ನ ಶೇರ್ ಮಾಡಬೇಕು ಫ್ಯಾಮಿಲಿಗೆ. ನಾಳೆ ನೀವೆಲ್ಲ ಹೋಗ್ತಿದ್ದೀರ ಹಿಂದಿನ ದಿನವೇ ಮನೆಗೆ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಬೇಕಾದ್ರೆ ಡ್ರೈವರ್ನ ವೆಹಿಕಲ್ಲು ಎಲ್ಲ ಸರಿ ಇದೆಯಾ, ನೈಟೇ ಎಲ್ಲ ಫ್ಯೂಯಲ್ ಎಲ್ಲ ಫಿಲ್ ಮಾಡಿ ಟಯರ್ ಎಲ್ಲ ಸರಿ ಇದೆಯಾ ಎಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕಿಟ್ಟು ಎಲ್ಲನೂ ನೈಟೇ ಕಾರಲ್ಲೆಲ್ಲ ಪ್ಲೇಸ್ ಮಾಡಿ ಬೆಳಗ್ಗೆ ನೀವೇ ಫ್ರೆಶ್ ಆಗಿ ಕಾರಲ್ಲಿ ಕುತ್ಕೊಂಡು ಹೋಗೋ ಥರ ಮಾಡ್ಕೊಂಡು. ಇಲ್ಲಾಂದರೆ ಬೆಳಗಿನ ಜಾವ ಎಲ್ಲ ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ. ಲಿಟ್ರಲಿ ಹಾಗು ಅಂತ ಸೌಂಡ್ ಬರುತ್ತೆ ನಮ್ಮ ಜಾಲಿ ಬ್ಯಾಗ್ನ. ಸೊ ಅದೆಲ್ಲನೂ ನಾವು ಮುಂಚೆನೇ ಎಲ್ಲ ಎತ್ತಿಟ್ಕೋಬೇಕು. ಹೇರ್ ಸ್ಟೈಲಿಸ್ಟಿಗೆ ಆನ್ ಟೈಮ್ ಬರೋಕ್ಕೆ ಹೇಳಬೇಕು, ಹಾಫ್ ಆನ್ ಅವರ್ ಬಿಫೋರ್. ನಾನು ಹೇಳ್ದಂಗೆ ಒಂದೊಂದು ಸಲ ಬೈಕೊಂತಿರ್ತಾರೆ, 7 ಗಂಟೆಗೆ ಹೋಗ್ಬೇಕಾದ್ರೆ ನಾನು 6 ಗಂಟೆಗೆ ಕರೆಸ್ತಾರೆ ಅಂತ ಅಂದ್ಕೊತಾರೆ. ಬಟ್ ಯಾಕಂದರೆ ಮುಂಚೆ ಎಲ್ಲರೂ ಸೇರಿದ್ರೆ ಒಬ್ಬರಿಂದ ಲೇಟ್ ಆಗುತ್ತೆ ಎಲ್ಲರೂ. ಸೊ ನಾವು ಆನ್ ಟೈಮ್ ಇರ್ತೀವಿ, ಬಟ್ ಅವರು ಆನ್ ಟೈಮ್ ಬಂದಾಗ ಕರೆಕ್ಟಾಗಿ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ. ಟ್ರಾವೆಲ್ ಸ್ಟಾರ್ಟ್ ಮಾಡಾದಮೇಲೆ ಯೂಶ್ವಲಿ ಮಳೆ ಬರ್ತಿರುತ್ತೆ, ಇಲ್ಲ ವೆಹಿಕಲ್ ಎಲ್ಲೋ ಸ್ಟಾಪ್ ಆಗುತ್ತೆ. ಅದಕ್ಕೆ ಹಾಫ್ ಆನ್ ಅವರ್ ಬಿಫೋರ್ ಬಿಡಿ. ನೀವಲ್ಲಿ ಒಂದು 45 ಮಿನಿಟ್ಸ್ ರೀಚ್ ಆಗ್ತೀವಿ ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಫೋರ್ ಬಿಟ್ಟಾಗ ನಿಮ್ಗೆ ಹಾಫ್ ಆನ್ ಅವರ್ ಟೈಮ್ ಸಿಗುತ್ತೆ. ಆರಾಮಾಗಿ ಟ್ರಾಲಿ ಹಿಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಇಮ್ಯಾಜಿನ್ ಮಾಡಿ ಎತ್ಕೊಂಡು ಓಡ್ತಿರ್ಬೇಕು. ಟ್ರಾಲಿನ ಎಳೆಯೋದೇ ಇದಲ್ಲ, ಎತ್ಕೊಂಡು ಓಡ್ತಿರ್ಬೇಕು. ಲಿಟ್ರಲಿ ಭಾರ ಇರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಆನ್ ಟೈಮ್ ಇರಬೇಕು ಅಂತ. ಆನ್ ಟೈಮ್ ಇರೋದು ನಿಮ್ಮನ್ನ ಪ್ರೊಫೆಷ್ನಲಿಸಮ್ ತೋರಿಸುತ್ತೆ. ನೀವು ಹೋಗಿ ವೆಯ್ಟ್ ಮಾಡೋದಕ್ಕಾದ್ರೂ ನೀವು ಆನ್ ಟೈಮ್ ಇರಬೇಕು. ಮತ್ತು ಟ್ರಾವೆಲ್ ಮಾಡೋ ಟೈಮಲ್ಲಿ ಯೂಶ್ವಲಿ ಯಾರೇ ಮಧ್ಯದಲ್ಲಿ ಬಂದು ಲಿಫ್ಟ್ ಕೇಳಿ, ಯಾರಾದರೂ ಆಟೋದಲ್ಲಿ ಹೋಗ್ತಿದ್ದೀರಾ, ಇಬ್ಬರು ಡ್ರೈವರ್ ಇದ್ದರೆ ಹೋಗ್ಬಿಡಿ. ಆಮೇಲೆ ಏನಾದರೂ ಗಾಡಿ ನಿಂತೋಯ್ತು, ಮ್ಯಾಮ್ ಇನ್ನೊಂದು ಆಟೋ ತೊಗೊಂಡೋಗಿ ಅಂತಂದರೆ ಅವ್ರಿಗೆ ರೇಟಿಂಗ್ ಕಡಿಮೆ ಕೊಡಿ. ಬಿಕಾಸ್ ಒಬ್ಬೊಬ್ಬರು ತುಂಬ ಕನ್ನಿಂಗ್ ಇರ್ತಾರೆ. ಬಿಕಾಸ್ ಅದು ಟೈಮ್ ಏನೋ ಚೇಂಜ್ ಆದಾಗ ಡಬಲ್ ಬರುತ್ತೆ ಅಂತ ಮಧ್ಯದಲ್ಲಿ ಸ್ಟಾಪ್ ಮಾಡ್ತಾರೆ. ಮತ್ತು ಕ್ಯಾಬಲ್ಲೆಲ್ಲ ಹೋಗಬೇಕಾದ್ರೆ ಆದಷ್ಟು ನಿದ್ದೆ ಮಾಡ್ತೀವಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ನಿದ್ದೆ ಮಾಡ್ತೀವಿ. ಒಂದಿರೋ ನಾವು 45 ಮಿನಿಟ್ಸ್ ಎಲ್ಲ ನಿದ್ದೆ ಮಾಡೋಣ ಅಂತ ನಾನು ಸೊ ಯು ಶುಡ್ ಬಿ ವೆರಿ ಅಲರ್ಟ್. ಯಾಕಂದರೆ ಯಾವ ರೂಟ್ ತೊಗೊತಿದ್ದಾರೆ ಮತ್ತು ಲೊಕೇಶನ್ ನೀವು ಆನ್ ಮಾಡಿಟ್ಕೋಬೇಕು. ಗೂಗಲಲ್ಲಿ ಎಲ್ಲಿ ಹೋಗ್ತಿದ್ದೀರಾ ನಿಮ್ಗೆ ಗೊತ್ತಿರಬೇಕು. ರೈಟ್ ಲೆಫ್ಟ್ ತೊಗೊಂಡ್ರೆ ರೂಟ್ ಹೇಗೆ ತೋರಿಸ್ತಿದೆ ಹಾಗೆ ಹೋಗಬೇಕು ಅಂತ ಹೇಳಬೇಕು. ಇನ್ನೂ ಎಷ್ಟು ಮಿನಿಟ್ಸ್ ಎಲ್ಲ ನೋಡ್ತಾ ಇರಬೇಕು. ಯು ಶುಡ್ ಬಿ ವೆರಿ ಅಲರ್ಟ್. ಆಚೆ ಸ್ಟೆಪ್ ಔಟ್ ಆಗಿದ ತಕ್ಷಣ ಯು ಶುಡ್ ಬಿ ವೆರಿ ಅಲರ್ಟ್. ಆಮೇಲೆ ಯಾರಾದರೂ ಮಧ್ಯದಲ್ಲಿ ಬಂದು ಲಿಫ್ಟ್ ಕೇಳಕ್ಕೆ ಬಂದಾಗೆಲ್ಲ ಅವ್ರಿಗೆ ಯಾರಾದರೂ ಮ್ಯಾಮ್ ಏನೋ ರೀಸನ್ ಕೊಟ್ಟರೆ ದಯವಿಟ್ಟು ಎಂಟರ್ಟೈನ್ ಮಾಡಬೇಡಿ. ಆಮೇಲೆ ಎಮರ್ಜೆನ್ಸಿಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಸಡನ್ನಾಗಿ ನೀವು ಎಮರ್ಜೆನ್ಸಿ ಕಾಲ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಮೋರ್ ಓವರ್ ನನಗೆ ಯಾವಾಗಲೂ ಅನ್ನಿಸ್ತದೆ, ಸಪೋಸ್ ಏನೋ ಆಯಿತು, ಯಾರೋ ಏನೋ ಹೇಗೆ ನಾವು ಟ್ಯಾಕ್ಲಿಂಗ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಥರ ಬರುತ್ತೆ ಸಿಚುವೇಶನ್ ಅವಾಗೇನು. ಮತ್ತು ನಿಮ್ಮ ಕಿಟ್ಟು ನಿಮ್ಮ ಇದೆಲ್ಲ ತೊಗೊಳ್ತೀರ, ಅದು ಲೈಟ್ ಸ್ಟ್ಯಾಂಡ್ ಇರುತ್ತೆ. ಒಂದು ಸಲ ಅಲ್ಲೇ ಬಿಟ್ಬಿಡ್ತೀರ, ಕ್ಯಾಬಲ್ಲಿ ಬಿಟ್ಬಿಡ್ತೀರ. ಸೊ ಸಮ್ಟೈಮ್ಸ್ ನಿಮ್ಮ ಕಿಟ್ಟೆಲ್ಲ ತೊಗೊಳ್ಬೇಕಾದ್ರೆ ಕೌಂಟ್ ಮಾಡಿಟ್ಕೊಳ್ಳಿ. ಏನೇನು ತೊಗೊಂಡು ಹೋಗಿದ್ದೀರ ಅಷ್ಟು ವಾಪಸ್ ನೀವು ಮತ್ತೆ ಅದನ್ನು ಅನ್ಲೋಡ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ನೀವು ಎಷ್ಟು ಅಲರ್ಟ್ ಇರ್ತೀರೋ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ನೀವು ಅಲರ್ಟ್ ಇಲ್ಲದಾಗ ಏನಾಗುತ್ತೆ, ಒಂದು ಸ್ಟ್ಯಾಂಡ್ ಬಿಟ್ಟರೆ ಎಷ್ಟು ಕೆಲಸ ಆಗುತ್ತೆ. ಮತ್ತು ಒಬ್ಬರಿಗೆ ಕಾಲ್ ಮಾಡಬೇಕು, ಮತ್ತೆ ಇದು ಮಾಡಬೇಕು. ಮೊನ್ನೆ ಹಾಗೆ ನನ್ನ ವಾಚ್ಮನ್ನಿಗೆ